ವಿಸ್ತೀರ್ಣ ಕಂಡು ಹಿಡೀರಿ ಮಾದರಿಗಳು. ಇನ್ನು ಮುಂದೆ ಬರಬಾರ್ದ ನಿಮಗೆ ಒಂದೊಂದು ಅಳತೆಗಳನ್ನು ನೀವೇ ಕಂಡು ಹಿಡಿಬೇಕಾಗ್ತದೆ. ಅದನ್ನು ಕಂಡು ಹಿಡೀರಿ, ಎಷ್ಟಾಗ್ತದೆ ಅದನ್ನು ನೋಡ್ಕೋಬೇಕು, ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಮಾಡೋದಾತನ ವಿಡಿಯೋ. ಆಕೃತಿ ವಿಸ್ತೀರ್ಣ ಕಂಡು ಹಿಡಿಯರಿ. ಆಕೃತಿಯ ವಿಸ್ತೀರ್ಣ ಕಂಡು ಹಿಡಿಯರಿ. ಓಕೆ, ಆಗ ಸುತ್ತಳತೆ ಇತ್ತು, ಅದರ ಸಂಬಂಧ ಈಗ ಕಂಡು ಹಿಡ್ರಿ, ನಾ ತಿಳಿಸ್ತೇನೆ ನೋಡ್ರಿ. ಈಗ ನೋಡ್ರಿ, ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಇಲ್ಲಿದಿಂದ ಇದು ಎಷ್ಟದ ಇದನ್ನು ಒಂದು ಆಕೃತಿ ಮಾಡ್ಕೋರಿ. ನಾವು ಇದು ಒಂದು ಆಕೃತಿ, ಇದು ಒಂದು ಆಕೃತಿ. ಆಮೇಲೆ ಇಲ್ಲಿದಿಂದ ಎಷ್ಟು ಬರ್ಬೇಕಾದ್ರೆ ಹೆಂಗೆ ಕಂಡು ಹಿಡಿತೀರಿ ಅದನ್ನು ನೀವು ತಿಳ್ಕೊಬೇಕು. ಇದನ್ನ ಹೆಂಗೆ ಕಂಡು ಹಿಡಿತೀರಿ ಇದು ಗೊತ್ತಾಗ. ಇದನ್ನ ಹೆಂಗೆ ಕಂಡು ಹಿಡಿದು ಈ ಅಳತೆ ಇದು ಇಲ್ಲಿದಿಂದ ಇಲ್ಲಿಗೆ ಎಷ್ಟದ 20 ಅದ. ಆಮೇಲೆ ಇಲ್ಲಿ ಅಳತೆ ನಿಮಗೆ ಬೇಕು, ಇಲ್ಲಿ ಕಟ್ ಆಗ್ಯದ ಅಂತಂದ್ರೆ ಈಗ ಈ ಅಳತೆ ಬೇಕು. ಈ ಅಳತೆ ಬೇಕಂದ್ರೆ ಏನು ಮಾಡಬೇಕು, 20ರಾಗ 5 ಕಳೆದು ಬಿಡ್ರಿ, ಎಷ್ಟಾಗ್ತದೆ? ಇದು 15 ಆಗ್ತದೆ. ಇದು 15 ಸೆಂಟಿಮೀಟರ್ ಇದು. ಆಮೇಲೆ ಈಗ ಸಿಕ್ತಲ್ಲ ಉದ್ದ ಆಗಲ್ಲ, ಇದು ಆಯ್ತು ಒಂದೇ ಆಕೃತಿ. 14 × 5, 14 × 5, 14 70 ಚದರ ಸೆಂಟಿಮೀಟರ್. ಸರಳ ತಿಳಿಸ್ತೇನೆ, ಆಕೃತಿ ಕಟ್ ಮಾಡಿ ತಿಳಿಸೋದಲ್ಲ, ಅತಿ ಸರಳ. ಇಲ್ಲಿದಿಂದ ಇಲ್ಲಿಗೆ ಎಷ್ಟಾಯ್ತು? 15 ಆಯ್ತು. 15 6 90. ಎರಡನೇ ಆಕೃತಿ 15 × 6 ಬರೋಬ್ಬರಿ 15 6 90 ಚದರ ಸೆಂಟಿಮೀಟರ್. ಎರಡು ಕೂಡಿಸ್ರಿ. ಒಟ್ಟು ವಿಸ್ತೀರ್ಣ ಬರೋಬ್ಬರಿ, ಒಟ್ಟು ಆಕೃತಿ ವಿಸ್ತೀರ್ಣ ಬರೋಬ್ಬರಿ, ಒಟ್ಟು ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ, ವಿಸ್ತೀರ್ಣ ಬರೋಬ್ಬರಿ ಎಷ್ಟು? 70 1 90. 70 + 90, 70 + 90 = 160 ಚದರ ಸೆಂಟಿಮೀಟರ್. ಕಂಡು ಹಿಡೀರಿ, ಕರೆಕ್ಟ್ ಆಗ್ಯದಿಲ್ಲೋ ನೋಡ್ಕೊರಿ. ಇನ್ನೊಂದ್ಸಲ ಚೆಕ್ ಮಾಡ್ರಿ, ನಾ ಹೇಳ್ದಂಗೆ ಆಗ್ಯದ ಇಲ್ಲೋ ನೋಡ್ರಿ. ಇನ್ನು ಎರಡನೇ ಆಕೃತಿ ಹೆಂಗೆ ಕಂಡು ಹಿಡಿಬೇಕು? ನಿಮಗೆ ಈ ಆಕೃತಿ ಕಂಡು ಹಿಡಿಬೇಕಾಗ್ಯದ. ಇದನ್ನು ಹೆಂಗೆ ಕಂಡು ಹಿಡಿತೀರಿ? ಒಟ್ಟು ಆಕೃತಿ ವಿಸ್ತೀರ್ಣದೊಳಗೆ ನೀವು ಇದನ್ನ ಇಷ್ಟೇ ಕಳೆದರೂ ಬರ್ತದೆ. ಇದು ಎಷ್ಟಾಗ್ತದ ಅದನ್ನು ತಿಳ್ಕೊಬೇಕು ನೀವು. ಇಲ್ಲಿದಿಂದ ಇಲ್ಲಿಗೆ ಎಷ್ಟದ? 4 ಅದ. ಇಲ್ಲಿದಿಂದ ಇಲ್ಲಿಗೆ ಎಷ್ಟದ ಅದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಭಾಗ ಆಗ್ತದೆ, ಇಲ್ಲಿ 2 ಭಾಗ ಆಗ್ತದೆ. ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್ ಅದ ಅಂತ ಅರ್ಥ. ಇದು 2 ಸೆಂಟಿಮೀಟರ್. 4 × 8 ಒಟ್ಟು ಆಕೃತಿ ವಿಸ್ತೀರ್ಣದಾಗ ಕಳಿಬೇಕು. ಪೂರ್ಣ ಆಕೃತಿ ವಿಸ್ತೀರ್ಣ ತಕ್ಕೋಬೇಕು. ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ, ಪೂರ್ಣ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಇದು 3. ಇದು ಎಷ್ಟಾಗ್ತದೆ? 3 1 4 7 1 6 13. ಇದು ಇಲ್ಲಿದಿಂದ ಇಲ್ಲಿ 3, ಇಲ್ಲಿದಿಂದ ಇಲ್ಲಿಗೆ 4, ಇಲ್ಲಿದಿಂದ ಇಲ್ಲಿಗೆ 6. 6 1 4 10 1 3 13 13 39. ಇದಷ್ಟೇ. 4 × 2, 4 × 2 ಎಷ್ಟು? 4 × 2 ಕಟ್ಟಾದ ಆಕೃತಿ. ಕಟ್ಟಾದ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ, ಕಟ್ಟಾದ ಆಕೃತಿಯ ವಿಸ್ತೀರ್ಣ, ಕಟ್ಟಾದ ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಎಷ್ಟು? 4 × 2 ಬರೋಬ್ಬರಿ 8 ಚದರ ಸೆಂಟಿಮೀಟರ್. ಈಗ ಬರೋಬ್ಬರಿ 39 - 8 ಚದರ ಮೀಟರ್ =
ಸೆಂಟಿಮೀಟರ್, 31 ಚದರ ಸೆಂಟಿಮೀಟರ್. ಆಕೃತಿ ವಿಸ್ತೀರ್ಣ ಎಷ್ಟು? 30 ಚದರ ಸೆಂಟಿಮೀಟರ್. ಇದು 31 ಚದರ ಸೆಂಟಿಮೀಟರ್. ಆಮೇಲೆ ಇನ್ನು ಮುಂದೆ ಆಕೃತಿಗಳು ಒಳಗ್ ಬಾಜು ಹೊರ ಬಾಜು ಕಟ್ಟಾದದ್ದು ಬರ್ತಾವೆ. ಅದನ್ನೆಲ್ಲ ಚೆನ್ನಾಗಿ ಮಾಡಬೇಕು. ಮಾಡಿದಿಂದ ನಿಮಗೆ ತಿಳಿತವೆ. ದೊಡ್ಡ ಆಕೃತಿಗಳನ್ನು ಒಂದು ಸ್ವಲ್ಪ ಭಾಳ ಆಕೃತಿ ಕಟ್ಟಾದದ್ದು ಹಾಕ್ತಾನೆ ಮುಂದಿನ ಸಲ ನೀವು ಮಾಡ್ರಿ. ಇದು ತಿಳಿತಲ್ಲ. ಇಲ್ಲಿಂದ 3, ಇಲ್ಲಿ 3, ಇಲ್ಲಿ 4, ಇಲ್ಲಿ 6, ಅಂದರೆ ಇದು ಎಷ್ಟಾಯ್ತು? 13 ಸೆಂಟಿಮೀಟರ್ ಆಯ್ತು. ನೋಡಿ, ಹಿಂಗೆ ಕಂಡುಹಿಡಿಬೇಕು. ಇಲ್ಲಿ ಎಷ್ಟು? ಇದು 2. ಯಾಕಂದ್ರೆ ಅಂದಾಜ್ ಮೇಲೆ ಮಾಡ್ಕೋಬೇಕು. ಯಾವುದು? ಇದು 4. 6 1 3 9. 6 3 9. 6 3 9 ಅದು 4 13. ನೋಡಿ, ಇದು ಕಟ್ಟಾದ ಆಕೃತಿ ವಿಸ್ತೀರ್ಣ 4 × 2. ಇದು ಕಟ್ಟಾದ ಆಕೃತಿ ವಿಸ್ತೀರ್ಣ, ಇದು ಪೂರ್ಣ ಆಕೃತಿ ವಿಸ್ತೀರ್ಣ. ಪೂರ್ಣ ಆಕೃತಿ ವಿಸ್ತೀರ್ಣದ ಕಟ್ಟಾದ ಆಕೃತಿ ವಿಸ್ತೀರ್ಣ ಕಳೆದ್ರೆ ಈ ಆಕೃತಿ ವಿಸ್ತೀರ್ಣ ಸಿಗ್ತದೆ. ತಿಳಿತಲ್ಲ ನಿಮಗೆ? ಚೆನ್ನಾಗಿ ಬಿಡಿಸ್ಕೋರಿ, ಚೆನ್ನಾಗಿ ತಿಳ್ಕೊರಿ. ಆಕೃತಿ ವಿಸ್ತೀರ್ಣಗಳನ್ನು ಭಾಳ ಸರಿಯಾಗಿ ತಿಳ್ಕೊರಿ. ಓಕೆ, ಚಂದ ಫೇರ್ದಾಗ ಬರ್ಕೊಡ್ರಿ.